ಏನ್ ಕವ್ವ, ಇವತ್ತು ನಿನ್ನ ಜೊತೆ ಯಾರನ್ನೋ ಕರ್ಕೊಂಡು ಬಂದಿದ್ದೀಯಾ? ಇವನು ನನ್ನ ಗೆಳೆಯ ಶ್ಯಾಮ್ ಅಂತ. ಅವನು ಕೂಡ ಈ ಶರಾಬಿನ ಸ್ವಲ್ಪ ರುಚಿ ನೋಡ್ಲಿ ಅಂತ. ಬೇಡ ಕವ್ವ, ನೀನು ಒತ್ತಾಯ ಮಾಡಿದೆ ಅಂತ ನಾನು ನಿನ್ನ ಜೊತೆ ಬಂದೆ. ನಾನು ಶರಾಬು ಕುಡಿಯಲ್ಲ. ಏನು ಶ್ಯಾಮ್, ಸ್ವಲ್ಪ ರುಚಿ ನೋಡು, ಒಂದೇ ಒಂದು ಗುಟುಕು, ಜಾಸ್ತಿ ಒತ್ತಾಯ ಮಾಡಲ್ಲ ನಿನ್ನನ್ನ. ಶ್ಯಾಮ್ ಹಕ್ಕಿಗೆ ಸ್ವಲ್ಪ ಸ್ವಲ್ಪ ಮನಸ್ಸು ಎಳಿತಾ ಇತ್ತು. ಆದರೆ ಬೇರೆ ಯಾವುದಾದ್ರೂ ಹಕ್ಕಿ ನೋಡಿದ್ರೆ ಏನು ಗತಿ ಅನ್ನೋ ಚಿಂತೆ. ಒಂದೇ ಒಂದು ಗುಟುಕು ಅಷ್ಟೇ, ಜಾಸ್ತಿ ಬೇಡ. ಅದು ಕೂಡ ನೀನು ಹೇಳಿದೆ ಅಂತ ಕುಡಿತಾ ಇದ್ದೇನೆ. ಒಂದೇ ಒಂದು ಗುಟುಕು ಅಷ್ಟೇ. ಶ್ಯಾಮ್ ಹಕ್ಕಿ ಶರಾಬು ಕುಡಿತಾನೆ. ಒಂದೊಂದೇ ಗುಟುಕಾಗಿ ಸುಮಾರು ಖಾಲಿ ಮಾಡ್ತಾನೆ. ಒಂದು ಕಡೆ ಕೂತ್ಕೊಂಡು ಸಂಜೆಯವರೆಗೆ ಮಲಗ್ತಾನೆ. ನಂತರ ಕತ್ತಲೆಗೆ ಮನೆಗೆ ಹೋಗ್ತಾನೆ. ಯಾಕ್ರಿ ಇಷ್ಟು ಲೇಟು? ನಮ್ಮ ಪಿಂಕಿ ನೀವು ಬ್ಯಾಗ್ ತರ್ತೀರಾ ಅಂತ ಕಾಯ್ತಾ ಇದ್ಲು. ಬ್ಯಾಗ್ ತಂದ್ರಾ? ಆದರೆ ಶ್ಯಾಮ್ ಹಕ್ಕಿ ಏನೂ ಹೇಳದೆ ಶರಾಬಿನ ಅಮಲಿನಲ್ಲಿ ಮಲ್ಕೊಳ್ತಾನೆ. ಇದನ್ನು ನೋಡಿದ ಮೈನಾ ಹಕ್ಕಿ ಶ್ಯಾಮ್ ಹಕ್ಕಿನ ಸರಿಯಾಗಿ ನೋಡ್ತಾಳೆ. ಆವಾಗ ಅವಳಿಗೆ ಸತ್ಯದ ಅರಿವಾಗ್ತದೆ. ಇವರು ಯಾವತ್ತೂ ಶರಾಬು ಕುಡಿದವರಲ್ಲ, ಇವತ್ತು ಕುಡ್ದಿದ್ದಾರೆ. ಆಹಾರ ಕೂಡ ತಂದಿಲ್ಲ. ಏನ್ರಿ, ಏನು ಗಲಾಟೆ ಕೇಳಿಸ್ತಾ ಇಲ್ಲ? ನಿಜವಾಗ್ಲೂ ನೀವು ಶ್ಯಾಮ್ ಹಕ್ಕಿಗೆ ಕುಡಿಸಿದ್ರಾ? ಹೌದು ಕಣೆ, ಇವತ್ತು ಮೊದಲ ದಿನ ಅಲ್ವಾ, ಸ್ವಲ್ಪ ಜಾಸ್ತಿನೇ ಅಮಲು ಇರ್ತದೆ. ನಾಳೆ ನೋಡು ಕವಿ. ಮರುದಿನ ಬೆಳಿಗ್ಗೆ, ರೀ ನಿನ್ನೆ ನೀವು ಶರಾಬು ಕುಡ್ದಿದ್ರಿ. ನೋಡು ಮೈನಾ, ಅದನ್ನೆಲ್ಲ ನೀನು ಕೇಳಬೇಡ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ. ಇದೇನ್ರಿ ಈ ಥರ ಮಾತನಾಡ್ತಾ ಇದ್ದೀರಾ? ನಾನು ಮಾತನಾಡೋದೇ ಹೀಗೆ ಇನ್ನು ಮುಂದೆ. ಶ್ಯಾಮ್ ಹಕ್ಕಿ ಅಲ್ಲಿಂದ ಸೀದಾ ಕವ್ವ ತಲ್ಲಿಗೆ ಬರ್ತಾನೆ. ಅವನನ್ನ ಶರಾಬಿನ ಅಮಲು ಎಳಿತಾ ಇತ್ತು. ಕವ್ವ ಇನ್ನೇನೋ ಶರಾಬು ಕುಡಿಲಿಕ್ಕೆ ಹೋಗುವವನಿದ್ದ. ಏನ್ ಕವ್ವ, ಇವತ್ತು ಒಬ್ಬನೇ ಹೋಗ್ತಾ ಇದೆಯಾ? ಬರ್ಬೇಕಾ ನಿನ್ನ ಜೊತೆ? ಹಾ, ಖಂಡಿತ ಬಾ. ಮತ್ತೆ ಆ ದಿನನೂ ಶ್ಯಾಮ್ ಹಕ್ಕಿ ಕುಡಿತಾನೆ. ಹೀಗೆ 2-3 ದಿನಗಳು ಹೋಗ್ತಾ ಇದ್ದ ಹಾಗೆ ಮೈನಾಳ ಮನೆಯಲ್ಲಿ ಗಲಾಟೆನೂ ಆರಂಭ ಆಗಿತ್ತು. ನೋಡು, ನಿನಗೆ ನಿನ್ನ ಮಗಳಿಗೆ ಆಹಾರ ಬೇಕು ಅಂದರೆ ನೀನೇ ಹೋಗಿ ಹುಡುಕು. ಅಂತೂ ನಾನು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಿದ್ರಿ. ಈತಕ್ಕಿದ್ದ ಹಾಗೆ ಕವ್ವ ಸಡನ್ನಾಗಿ ಕೆಳಗೆ ಬಿದ್ದು ಸತ್ತು ಹೋಗ್ತಾನೆ. ರೀ, ಏನಾಯಿತು? ಕವ್ವನಿಗೆ ಕುಡಿತ ಜಾಸ್ತಿ ಆಗಿತ್ತು. ಅಯ್ಯೋ, ಇದೇನಾಯಿತು? ಆ ಹಕ್ಕಿಯ ಮನೆಯಲ್ಲಿ ಗಲಾಟೆ ನೋಡಬೇಕು ಅಂತ ಅಂದ್ಕೊಂಡೆ. ಬಹುಶಃ ಆ ಹಕ್ಕಿಯ ಕಣ್ಣೀರೇ ನನಗೆ ಶಾಪವಾಗಿ ತಟ್ಟಿದೆಯೋ ಏನೋ. ಅದಕ್ಕೆ ನನ್ನ ಪರಿಸ್ಥಿತಿ ಈ ರೀತಿ ಆಗಿದೆ. ಮತ್ತೊಬ್ಬರ ಮನೆಯ ಸಂತೋಷವನ್ನು ಹಾಳು ಮಾಡಲಿಕ್ಕೆ ಹೋದರೆ ನಮ್ಮ ಮನೆಯ ಸಂತೋಷ ಹಾಳು ಮಾಡೋದಕ್ಕೆ ಆ ದೇವರು ಕಾಯ್ತಾ ಇರ್ತಾನೆ ಅನ್ನೋದು ಸತ್ಯ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೋಲು ಬುದ್ಧಿವಂತನಾಗಿದ್ದ. ಅವನು ಚೆನ್ನಾಗಿ ಓದ್ತಾ ಇದ್ದ. ಅಮ್ಮ ಹೇಳಿದ ಮಾತು ಎಲ್ಲ ಕೇಳ್ತಾ ಇದ್ದ. ಅವನು ಚಿಕ್ಕವನಾಗಿದ್ರೂ ಕೂಡ ಬುದ್ಧಿವಂತನಾಗಿದ್ದ. ಎಲ್ಲದರಲ್ಲೂ ಜಾಣನಾಗಿದ್ದ. ಅಮ್ಮ, ನನಗೂ ಚಾಕ್ಲೇಟ್ ಕೊಡ್ಸಮ್ಮ. ಶಾಲೆಯಲ್ಲಿ ಚಾಕ್ಲೇಟ್ ಎಲ್ಲರೂ ತಿಂತಾರೆ, ನನಗೂ ಬೇಕಮ್ಮ. ನೋಡು ಗೋಲು, ನೀನು ಜಾಣ ಅಲ್ವಾ? ಚಾಕ್ಲೇಟ್ ತಿನ್ನಬಾರ್ದು, ಹೊಟ್ಟೆ ನೋವಾಗ್ತದೆ. ನೀನು ನನ್ನ ಮಾತು ಕೇಳ್ತೀಯಾ ಅಲ್ವಾ? ಮಕ್ಕಳು ಹಠ ಮಾಡಬಾರ್ದು. ನೀನು ನಿನ್ನ ಹೋಮ್ವರ್ಕ್ ಮಾಡು. ಗೋಲು ಏನು ಹೇಳದೆ ತನ್ನ ಹೋಮ್ವರ್ಕ್ ಮಾಡ್ತಾನೆ. ಮೈನಾ ಹಕ್ಕಿ ಒಬ್ಳೆ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ಲು. ಒಳ್ಳೆ ಕೆಲಸ ಏನೋ ಇತ್ತು. ಬರ್ತಿರೋ ಸಂಬಳದಲ್ಲಿ ಗೋಲುನ ಎಜುಕೇಶನ್ ಅವಳಿಗೆ
ಇಂಪಾರ್ಟೆಂಟ್ ಆಗಿತ್ತು. ಅವಳು ಸುಮ್ಮನೆ ದುಡ್ಡು ಖರ್ಚು ಮಾಡುವವಳಲ್ಲ. ಒಂದು ದಿನ ಅಂಗಡಿಗೆ ಏನೋ ತರಲು ಹೋಗ್ತಾಳೆ. ಆವಾಗ ಅಲ್ಲಿಗೆ ಕವಿ ಕೂಡ ತನ್ನ ಮಗ ಜಗ್ಗುವಿನ ಜೊತೆ ಅಂಗಡಿಗೆ ಬಂದಿದ್ಲು. ಜಗ್ಗು ಅಮ್ಮನ ಹತ್ರ ಹೇಳ್ತಾ ಇದ್ದ, ಅಮ್ಮ, ನೀವು ಹೇಳಿದ್ರಲ್ವಾ ಹೋಮ್ವರ್ಕ್ ಮಾಡಿದರೆ ನಾನು ಹೇಳಿದ ಹಾಗೆ ಕೇಳಿದರೆ ಚಾಕ್ಲೇಟ್ ಕೊಡಿಸ್ತೇನೆ ಅಂತ. ನಾನು ನೀವು ಹೇಳಿದ ಹಾಗೆ ಕೇಳಿದ್ದೇನೆ ಅಲ್ವಾ ಅಮ್ಮ? ಪ್ಲೀಸ್ ನನಗೆ ಚಾಕ್ಲೇಟ್ ಕೊಡಿಸ್ತೀರಾ? ಆ ಮಾತು ಕೇಳಿ ಮೈನಾಳಿಗೆ ತನ್ನ ಮಗ ಕೂಡ ಚಾಕ್ಲೇಟ್ಗೋಸ್ಕರ ತನ್ನನ್ನು ಕೇಳಿತು ನೆನಪಾಯಿತು. ಪಾಪದ ಮಗ ಎಲ್ಲದರಲ್ಲೂ ಜಾಣ, ಏನು ಹೇಳಿದ್ರೂ ಎದುರು ಮಾತನಾಡಲ್ಲ. ಅಂತಹ ಪುಟ್ಟ ಮಗು ನನ್ನ ಹತ್ರ ಕೇಳಿದ್ದು ಒಂದು ಚಾಕ್ಲೇಟ್. ಇವತ್ತು ನಾನು ನನ್ನ ಗೋಲುಗೆ ಒಂದು ಚಾಕ್ಲೇಟ್ ತಗೊಂಡೋಗಿ ಕೊಡ್ತೇನೆ. ಮೈನಾ ಹಕ್ಕಿ ಅಂಗಡಿಯಿಂದ ಚಾಕ್ಲೇಟ್ ತಗೊಂಡು ಮನೆಗೆ ಬರ್ತಾಳೆ. ಗೋಲು, ತಗೋ ಚಾಕ್ಲೇಟ್. ಗೋಲು ತುಂಬ ಖುಷಿ ಪಡ್ತಾನೆ. ಚಾಕ್ಲೇಟ್ ನೋಡಿ, ಅಮ್ಮ, ನೀವು ನಿಜವಾಗಿಯೂ ನನಗೆ ಚಾಕ್ಲೇಟ್ ತಂದ್ರಾ? ಹೌದು ಗೋಲು, ನೀನು ಚಾಕ್ಲೇಟ್ ಬೇಕು ಅಂದಿದ್ದೆ ಅಲ್ವಾ, ತಿನ್ನು. ಗೋಲು ಖುಷಿಪಟ್ಟು ಆ ಚಾಕ್ಲೇಟ್ ತಿಂತಾನೆ. ಮಗನ ಮುಗ್ಧ ಪುಟ್ಟ ಮನಸ್ಸಿಗೆ ಅಮ್ಮನ ಮನ ಕರಗಿತ್ತು. ಸುಂದರಪುರದ ಒಂದು ಕಾಡಿನಲ್ಲಿ ಒಂದು ದಿನ ಟುನ್ಟುನಿಯ ಮಗ ಶ್ಯಾಮ್ ಹಕ್ಕಿ ಶಾಲೆಯಿಂದ ತನ್ನ ಮನೆಗೆ ಬಂದು ಅಮ್ಮನ ಹತ್ರ ಶಾಲೆಯಲ್ಲಿ ಕೊಟ್ಟಿದ್ದ ಒಂದು ಪತ್ರವನ್ನು ಅಮ್ಮನ ಹತ್ರ ಕೊಟ್ಟು ಹೇಳ್ತಾನೆ, ಅಮ್ಮ, ನನ್ನ ಟೀಚರ್ ಈ ಪತ್ರ ಕೊಟ್ಟಿದ್ದಾರೆ. ಮತ್ತೆ ಹೇಳಿದ್ರು ಇದನ್ನ ನಿನ್ನ ಅಮ್ಮನಿಗೆ ಮಾತ್ರ ಕೊಡು ಅಂತ. ಹೇಳಮ್ಮ, ಈ ಪತ್ರದಲ್ಲಿ ಅಂಥದ್ದು ಏನು ಬರೆದಿದೆ? ನನಗೆ ಅದನ್ನು ತಿಳ್ಕೊಳ್ಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಆ ಪತ್ರವನ್ನು ಓದ್ತಾ ಇದ್ದ ಅಮ್ಮ ಹಕ್ಕಿಯ ಕಣ್ಣುಗಳು ಅಲ್ಲೇ ನಿಂತು ಬಿಟ್ವು. ಮತ್ತೆ ಗಟ್ಟಿಯಾದ ಧ್ವನಿಯಲ್ಲಿ ಪತ್ರವನ್ನು ಓದೋ ಥರ ಹೇಳ್ತಾಳೆ, ನಿಮ್ಮ ಮಗ ತುಂಬ ಬುದ್ಧಿವಂತ, ಪ್ರತಿಭಾಶಾಲಿಯಾಗಿದ್ದಾನೆ. ಈ ಶಾಲೆ ಅವನ ಪ್ರತಿಭೆಯ ಮುಂದೆ ತುಂಬ ಚಿಕ್ಕದು. ಮತ್ತೆ ಅವನಿಗೆ ಇನ್ನೂ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ನಮ್ಮ ಹತ್ರ ಒಳ್ಳೆಯ ಟೀಚರ್ಸ್ ಇಲ್ಲ. ಆದ್ರಿಂದ ನೀವು ಅವನನ್ನು ಒಳ್ಳೆಯ ಶಿಕ್ಷಣಕ್ಕೋಸ್ಕರ ಇನ್ನೂ ಒಳ್ಳೆಯ ಶಾಲೆಗೆ ಸೇರಿಸಿ. ಈ ಮಾತು ಕೇಳಿ ಶ್ಯಾಮ್ ಹಕ್ಕಿಗೆ ತನ್ನ ಮೇಲೆ ತನಗೆ ಆತ್ಮವಿಶ್ವಾಸ ಜಾಸ್ತಿ ಆಗಿತ್ತು. ಮತ್ತೆ ಅಮ್ಮನ ಮಾತಿನ ಪ್ರಕಾರ ಇನ್ನೂ ಚೆನ್ನಾಗಿ ಓದೋದನ್ನು ಕಲಿಯೋದನ್ನು ಅಭ್ಯಾಸ ಮಾಡ್ತಾನೆ. ಆದರೆ ಶ್ಯಾಮ್ ಹಕ್ಕಿಗೆ ಅಮ್ಮನ ಮರಣದ ನಂತರ ತುಂಬ ವರ್ಷಗಳು ಆದ ನಂತರ ಅವನು ಒಂದು ಒಳ್ಳೆ ಆಫೀಸರ್ ಆಗ್ತಾನೆ. ಒಂದು ದಿನ ಅವನು ತನ್ನ ಹಳೆಯ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ದ. ಆವಾಗ ಅವನಿಗೆ ಅಲ್ಮೆರಾದಲ್ಲಿದ್ದ ಆ ಹಳೆಯ ಪತ್ರ ಸಿಕ್ತು. ಅವನು ಅದನ್ನ ತೆಗಿತಾನೆ ಮತ್ತೆ ಓದ್ತಾನೆ. ಅದರಲ್ಲಿ ಈ ಥರ ಬರೆದಿತ್ತು, ನಿಮ್ಮ ಮಗನಿಗೆ ಮಾನಸಿಕವಾದ ಕಾಯಿಲೆ ಇದೆ. ಆದ್ರಿಂದ ಅವನ ಮುಂದಿನ ಶಿಕ್ಷಣ ಈ ಶಾಲೆಯಲ್ಲಿ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಅವನನ್ನ ಈ ಶಾಲೆಯಿಂದ ತೆಗಿತಾ ಇದ್ದೇವೆ. ಅದನ್ನ ಓದ್ತಲೇ ಶ್ಯಾಮ್ ಹಕ್ಕಿ ಭಾವುಕನಾಗ್ತಾನೆ. ಮತ್ತೆ ಅವನು ತನ್ನ ಡೈರಿಯಲ್ಲಿ ಬರಿತಾನೆ, ಶ್ಯಾಮ್ ಒಬ್ಬ ಮಾನಸಿಕ ಕಾಯಿಲೆಯ ಮಗು ಆಗಿದ್ದ. ಆದ್ರೆ ಅವನ ಅಮ್ಮ ಅವನನ್ನ ಒಬ್ಬ ಪ್ರತಿಭಾಶಾಲಿ ಆಫೀಸರ್ ಮಾಡ್ತಾರೆ. ಪ್ರಿಯ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಕಾಡಿನಲ್ಲಿ ಅಮ್ಮ ಹಕ್ಕಿ ಮತ್ತೆ ಮಗ ಹಕ್ಕಿ ವಾಸಿಸ್ತಾ ಇದ್ರು. ಒಂದು ದಿನ ಅಮ್ಮ ಹಕ್ಕಿ ಮಗ ಹಕ್ಕಿ ಹತ್ರ ಹೇಳ್ತಾರೆ, ಶ್ಯಾಮ್, ನನ್ನ ಮನಸ್ಸು ಖಂಡಿತ ಒಪ್ತಾ ಇಲ್ಲ. ನೀನು ಹೊರಗಡೆ ಹೋಗಿ ಕೆಲಸ ಮಾಡೋದು. ಯಾಕಂದ್ರೆ ನಾನು ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಇರಬೇಕಾಗ್ತದೆ. ಅಮ್ಮ, ನನಗೆ ಹೊರಗಡೆ ಹೋಗಿ ಕೆಲಸ ಮಾಡಬೇಕು. ಆದ್ರಿಂದ ನಿಮಗೆ ಯಾವ ಕಷ್ಟನೂ ಆಗಲ್ಲ. ನಮ್ಮ ಹತ್ರ ಏನೂ ಇಲ್ಲ ಅಲ್ವಾ ಅಮ್ಮ? ನಮ್ಮ ಹತ್ರ ಏನಿದೆ ಅಮ್ಮ ಅದರಿಂದ ಜೀವನ ನಡೆಸಲಿಕ್ಕೆ? ಆದರೆ ಶ್ಯಾಮ್ ಹಕ್ಕಿ ಪದೇ ಪದೇ ಹಠ ಮಾಡ್ತಾ ಇದ್ದ.
ಅದನ್ನೇ ಹೇಳ್ತಾ ಇದ್ದ. ಅಮ್ಮ, ಇಲ್ಲ, ನಾನು ಹೋಗ್ಲೇಬೇಕು. ನಾನು ಹೊರಗಡೆ ಹೋಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಾವಿಲ್ಲಿ ಕಷ್ಟದಿಂದ ದಿನ ಕಳಿಬೇಕಾಗ್ತದೆ. ಶ್ಯಾಮ್, ಒಂದು ವೇಳೆ ನಾವು ಹೊರಗಡೆ ಹೋಗಿ ವಾಸಿಸ್ತೇವೆ ಅಂದ್ರೆ ನಮ್ಮ ಹತ್ರ ಅಲ್ಲಿ ವಾಸಿಸೋದಕ್ಕೆ ಮನೆ ಕೂಡ ಇಲ್ಲ. ಈ ಕಾಡಿನಲ್ಲಿ ನಮಗೆ ಮನೆ ಅಂತೂ ಇದೆ. ಇದನ್ನ ನೀನು ಯೋಚನೆ ಮಾಡಿದ್ದೀಯಾ? ಆದ್ರೆ ಶ್ಯಾಮ್ ತನ್ನ ಅಮ್ಮನ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ಅವನು ಹೊರಗಡೆ ಹೋಗಿ ಕೆಲಸ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದ. ಇದರಿಂದ ಜೀವನ ಒಳ್ಳೆ ರೀತಿಯಲ್ಲಿ ನಡಿಬಹುದು ಅಂತ. ನೀನ್ ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ಶ್ಯಾಮ್? ನೀನು ಹೊರಗಡೆ ಹೋಗಿ ಕೆಲಸ ಮಾಡೋದು ನನಗೆ ಒಂದು ಚೂರು ಕೂಡ ಇಷ್ಟ ಇಲ್ಲ. ಹಾ ಅಮ್ಮ, ನನಗೆ ಗೊತ್ತು. ನಾನಿಲ್ಲಿಂದ ಹೋದ್ರೆ ನೀವೊಬ್ಬರೇ ಇರ್ತೀರಾ ಅಂತ ಅಲ್ವಾ? ಆದ್ರೆ ನಾನು ಹೊರಗಡೆ ಕೆಲಸ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಆದ್ರೆ ನೀವು ಮಾತ್ರ ಒಪ್ತಾ ಇಲ್ಲ. ಶ್ಯಾಮ್ ಹಕ್ಕಿ ಅವನ ಮಾತು ಕೇಳದೆ ಹಠ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗ್ತಾನೆ. 1 ತಿಂಗಳು ಕಳೀತದೆ. ಆದ್ರೆ ಶ್ಯಾಮ್ ಹಕ್ಕಿಯ ಯಾವುದೇ ಸುದ್ದಿ ಇರೋದಿಲ್ಲ. ಶ್ಯಾಮ್ ಹಕ್ಕಿ ಇಲ್ಲಿಯವರೆಗೆ ವಾಪಸ್ ಕೂಡ ಬಂದಿರಲಿಲ್ಲ. ಅಮ್ಮ ಹಕ್ಕಿಗೆ ಚಿಂತೆ ಆಗ್ಲಿಕ್ಕೆ ಶುರುವಾಗಿತ್ತು. ಹೊರಗಡೆ ಕೆಲಸಕ್ಕೆ ಹೋದ ಮಗ ಯಾಕೆ ಇನ್ನೂ ವಾಪಸ್ ಬರಲಿಲ್ಲ ಅಂತ. ಅಮ್ಮ ಹಕ್ಕಿ, ಹೊರಗಡೆ ಕೆಲಸಕ್ಕೆ ಹೋದವನು ನನ್ನ ಮಗ ಯಾಕೆ ಇನ್ನೂ ವಾಪಸ್ ಬಂದಿಲ್ಲ? ಅಮ್ಮ ಹಕ್ಕಿ ನೋಡ್ತಾಳೆ, ತನ್ನ ಮಗ ಶ್ಯಾಮ್ ಹತ್ತಿರ ಬರ್ತಿದ್ದಾನೆ. ಅಮ್ಮನಿಗೆ ಇದರಿಂದ ತುಂಬಾ ಖುಷಿ ಆಯ್ತು. ಮಗ ಹಕ್ಕಿ ಅಮ್ಮ ಹಕ್ಕಿ ಹತ್ರ ಬಂದು ಹೇಳ್ತಾನೆ, ಅಮ್ಮ, ನನಗೆ ಒಂದೊಳ್ಳೆ ಕೆಲಸ ಸಿಕ್ಕಿದೆ. ಅಮ್ಮ, ಇನ್ನು ನಾವು ಕಷ್ಟಪಡಬೇಕಾಗಿಲ್ಲ. ಆ ಮಾತು ಕೇಳಿ ಅಮ್ಮ ಹಕ್ಕಿ ಖುಷಿ ಪಡ್ತಾಳೆ. ಆದ್ರೆ ಅಮ್ಮ ಹಕ್ಕಿಗೆ ಇದು ಕೂಡ ಗೊತ್ತಿತ್ತು, ಶ್ಯಾಮ್ ಹಕ್ಕಿ ಹೊರಗಡೆ ಹೋಗಿ ಎಷ್ಟು ಕಷ್ಟಪಡ್ತಾನೆ ಅಂತ. ಯಾಕಂದ್ರೆ ಅವನು ಹೊರಗಡೆ ಕೆಲಸಕ್ಕೆ ಮೊದಲನೇ ಬಾರಿ ಹೋಗಿದ್ದ. ಅದು ಮಾತ್ರ ಅಲ್ಲದೆ ಅಮ್ಮ ಹಕ್ಕಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಿತ್ತು. 1 ತಿಂಗಳು ಅವಳು ಒಬ್ಬಂಟಿಯಾಗಿ ಹೇಗೆ ಕಷ್ಟದಿಂದ ಜೀವನವನ್ನ ಸಾಗಿಸಿದ್ಲು ಅಂತ. ಅವಳು ಬೇರೆಯವರ ಮನೆಗೆ ಮನೆ ಕೆಲಸಕ್ಕೆ ಹೋಗಿ ತನ್ನ ಜೀವನಕ್ಕೋಸ್ಕರ ದುಡಿತಾ ಇದ್ಲು. ಆವಾಗ ಅವಳಿಗೆ 1 ಹೊತ್ತಿನ ಊಟ ಸಿಗ್ತಾ ಇತ್ತು. ಮಗನಿಗೆ ಕೂಡ ಗೊತ್ತಿತ್ತು, ತಾನು ಒಳ್ಳೆಯ ಕೆಲಸ ನೋಡ್ಲಿಲ್ಲ ಅಂದ್ರೆ ಜೀವನ ತುಂಬಾ ಕಷ್ಟ ಇದೆ ಅಂತ.